ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಕಿತ್ತಳೆ ಬಣ್ಣದ ಮೂತ್ರ ಪ್ಲಸ್ ಕಣ್ಣು ಹಳದಿ ಆಗಿರುವುದು ಈಕ್ವಲ್ಸ್ ಲಿವರ್ ಸಮಸ್ಯೆಗೆ ಸೂಚನೆ. ನೀರು ಕುಡಿಯೋದು ಇಂಪಾರ್ಟೆಂಟ್, ಆದರೆ ಎಕ್ಸಸ್ ಆಗಿ ಕುಡಿಯೋದು ಸರಿಯಲ್ಲ. ಆರೆಂಜ್ ಕಲರ್ ಯೂರಿನ್ ಇಸ್ ಅ ವಾರ್ನಿಂಗ್, ಬಟ್ ಬ್ರೌನ್ ಯೂರಿನ್ ಇಸ್ ಆನ್ ಅಲರ್ಟ್. ನಿಮ್ಮ ಮೂತ್ರದಲ್ಲಿ ರಕ್ತ ಬರೋದು, ಇದಕ್ಕೆ ಏನು ಕಾರಣ ಅಂದರೆ ಮೇ ಬಿ ನಿಮ್ಮ ಬಾಡಿಯಲ್ಲಿ ಕಿಡ್ನಿ ಸ್ಟೋನ್ಸ್ ಆಗಿರ್ಬೋದು, ಅಥವಾ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ UTI ಆಗಿರ್ಬೋದು, ಆರ್ ಕಿಡ್ನಿ ಅಥವಾ ಬ್ಲ್ಯಾಡರಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಮಾತಾಡಲು ಹೋಗ್ತಾ ಇರುವ ವಿಷಯ ತುಂಬ ಸಾಮಾನ್ಯವಾದುದು, ಆದರೆ ಬಹಳ ಮುಖ್ಯವಾದುದು. ಅದೇನಂದರೆ ಮೂತ್ರದ ಬಣ್ಣ, ಯೂರಿನ್ ಕಲರ್. ನಾವು ಪ್ರತಿದಿನ ಮೂತ್ರ ವಿಸರ್ಜನೆ ಮಾಡ್ತೀವಿ, ಆದರೆ ಮೂತ್ರದ ಬಣ್ಣವನ್ನು ಗಮನಿಸ್ತೀವ? ಬಹುತೇಕ ಜನ ಗಮನಿಸಲ್ಲ. ಆದರೆ ವೈದ್ಯಕೀಯವಾಗಿ ಹೇಳೋದು ಏನಂದರೆ ಮೂತ್ರದ ಬಣ್ಣ ನಮ್ಮ ದೇಹದ ಆರೋಗ್ಯದ ಬಗ್ಗೆ ತುಂಬ ಮಾಹಿತಿ ಕೊಡುತ್ತೆ. ಈ ಮೂತ್ರದ ಬಣ್ಣದಿಂದ ನಾವು ಎಷ್ಟೊಂದು ವಿಚಾರಗಳನ್ನ ತಿಳ್ಕೊಬೋದು. ಫಸ್ಟ್ಲಿ, ನೀರು ಸಾಕಷ್ಟು ಕುಡಿತಿದ್ದೀವಾ ಅಥವಾ ಇಲ್ವಾ, ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಾ, ಲಿವರ್ ಆರೋಗ್ಯವಾಗಿದೆಯಾ, ಇನ್ಫೆಕ್ಷನ್ ಏನಾದರೂ ಇದೆಯಾ, ಮತ್ತು ಸಕ್ಕರೆ ಕಾಯಿಲೆ ಡಯಾಬಿಟೀಸ್ ಲಕ್ಷಣಗಳೇನಾದರೂ ಇದೆಯಾ ಅಂತ. ಈ ವಿಡಿಯೋದಲ್ಲಿ ನಾನು ಪ್ರತಿಯೊಂದು ಮೂತ್ರದ ಬಣ್ಣದ ಅರ್ಥ, ಅದಕ್ಕೆ ಕಾರಣಗಳನ್ನ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಈಗ ಮೊದಲು ಮೋಸ್ಟ್ ಕಾಮನ್ ಆಗಿ ಕಾಣಿಸುವ ಮತ್ತು ಹೆಲ್ದಿ ಆಗಿರುವ ಮೂತ್ರದ ಬಣ್ಣವನ್ನು ನೋಡೋಣ. ನಾರ್ಮಲಿ ಹೆಲ್ದಿ ಯೂರಿನ್ ಕಲರ್ ಅಂದರೆ ಲೈಟ್ ಎಲ್ಲೋ ಆರ್ ಪೇಲ್ ಎಲ್ಲೋ ಇರಬೇಕು, ಅಂದರೆ ತೆಳು ಹಳದಿಯ ಬಣ್ಣ ಇರಬೇಕು. ಈ ಕಲರ್ ಇದ್ದರೆ ಏನರ್ಥ ಆಗುತ್ತೆ ಅಂದರೆ ನಿಮ್ಮ ದೇಹಕ್ಕೆ ಬೇಕಾದಷ್ಟು ನೀರು ಸರಿಯಾದ ಪ್ರಮಾಣದಲ್ಲಿ ಸಿಗ್ತಾ ಇದೆ ಅನ್ನೋದು ಇದು ಸೂಚಿಸುತ್ತೆ. ಇದು ಅಷ್ಟೇ ಅಲ್ಲದೆ ಈ ಬಣ್ಣದ ಮೂತ್ರ ಇದ್ದಾಗ ನಿಮ್ಮ ಕಿಡ್ನಿಗಳು ರಕ್ತವನ್ನು ಸರಿಯಾಗಿ ಫಿಲ್ಟರ್ ಮಾಡ್ತಾ ಇವೆ ಮತ್ತು ಬೇಡವಾದ ವೇಸ್ಟ್ ಪ್ರಾಡಕ್ಟ್ಸನ್ನು ಕರೆಕ್ಟಾಗಿ ಯೂರಿನ್ ಮುಖಾಂತರ ರಿಮೂವ್ ಮಾಡ್ತಾ ಇದೆ. ನಾವು ಫಾರ್ ಎಕ್ಸಾಂಪಲ್, ನೀವು ಮಾರ್ನಿಂಗ್ ಎದ್ದು 1 ಗ್ಲಾಸ್ ವಾರ್ಮ್ ವಾಟರ್ ಕುಡಿದಿರ್ತೀರ, ಆಮೇಲೆ ಬ್ರೇಕ್ಫಾಸ್ಟ್ ಟೈಮಲ್ಲಿ ಕಾಫಿ ಅಥವಾ ಟೀ ತೊಗೊಂಡಿರ್ತೀರ, ಆ್ಯಂಡ್ ಇಡೀ ದಿನ ಫುಲ್ ನಾರ್ಮಲ್ ಆಗಿ ನೀರು ಕುಡಿದಿರ್ತೀರ. ಟಾಯ್ಲೆಟ್ಗೆ ಹೋದಾಗ ಯೂರಿನ್ ಲೈಟ್ ಎಲ್ಲೋ ಕಲರ್ ಇದ್ದರೆ ಇದರ ಅರ್ಥ ಬಾಡಿ ಹೈಡ್ರೇಷನ್ ಕರೆಕ್ಟ್ ಆಗಿದೆ. ಸೊ ನಿಮ್ಮ ಯೂರಿನ್ ಲೈಟ್ ಎಲ್ಲೋ ಶೇಡಲ್ಲಿದೆ ಅಂದರೆ ನಿಮ್ಮ ಬಾಡಿ ಬೇಸಿಕಲಿ ಹೇಳ್ತಾ ಇದೆ, ವರಿ ಬೇಡ, ಎಲ್ಲವೂ ಓಕೆ ಇದೆ ಆ್ಯಂಡ್ ಇಟ್ಸ್ ಅ ಹೆಲ್ದಿ ಸೈನ್. ಈಗ ನಮಗೆ ಗೊತ್ತಾಯಿತು ಲೈಟ್ ಎಲ್ಲೋ ಕಲರ್ ನಾರ್ಮಲ್ ಅಂತ. ನೆಕ್ಸ್ಟ್ ಕಲರ್ ನೋಡೋಣ, ದಟ್ ಈಸ್ ಡಾರ್ಕ್ ಎಲ್ಲೋ ಯೂರಿನ್. ಸಮ್ಟೈಮ್ಸ್ ಯೂರಿನ್ ಡಾರ್ಕ್ ಎಲ್ಲೋ ಕಲರಲ್ಲಿ ಕಾಣಿಸ್ಬೋದು. ಇದನ್ನು ನೋಡಿ ನೀವು ಇಮಿಡಿಯೇಟಾಗಿ ಭಯ ಪಡಬೇಕು ಅಂತ ಇಲ್ಲ, ಬಿಕಾಸ್ ಎಲ್ಲ ಡಾರ್ಕ್ ಎಲ್ಲೋ ಯೂರಿನ್ ಡಿಸೀಸ್ ಸೈನ್ ಆಗಿರಲ್ಲ. ಈ ಕಲರ್ ಬರೋಕ್ಕೆ 2 ಕಾಮನ್ ರೀಸನ್ಸ್ ಇದೆ. ಫಸ್ಟ್ ರೀಸನ್ ಏನಂದರೆ, ಈಗ ನೀವು ವಿಟಮಿನ್ B ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ಸ್ ಅಥವಾ ಮಲ್ಟಿವಿಟಮಿನ್ ಮೆಡಿಸಿನ್ ತಗೊಳ್ತಿದ್ದೀರಾ ಅಂದರೆ ಈ ಮೆಡಿಸಿನ್ಸಲ್ಲಿರುವ ವಿಟಮಿನ್ಸ್ದು ವಾಟರ್ ಸಾಲ್ಯುಬಲ್ ನೇಚರ್, ಅಂದರೆ ಬಾಡಿಗೆ ಬೇಕಾಗದೇ ಇರುವ ಎಕ್ಸ್ಟ್ರಾ ವಿಟಮಿನ್ಸ್ನ ಬಾಡಿ ಸ್ಟೋರ್ ಮಾಡಲ್ಲ, ಅದನ್ನು ಯೂರಿನ್ ಮುಖಾಂತರ ಹೊರಗೆ ಹಾಕೋಕ್ಕೆ ಟ್ರೈ ಮಾಡುತ್ತೆ. ಅದಕ್ಕೆ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಯೂರಿನ್ ಬ್ರೈಟ್ ಆರ್ ಡಾರ್ಕ್ ಎಲ್ಲೋ ಕಲರ್ ಆಗಿ ಕಾಣಿಸುತ್ತೆ. ಈ ಕೇಸಸ್ನಲ್ಲಿ ಇದು ನಾರ್ಮಲ್ ಮೆಡಿಸಿನ್ ಎಫೆಕ್ಟ್ ಆಗಿರುತ್ತೆ ಆ್ಯಂಡ್ ಸ್ಪೆಷಲ್ ಟ್ರೀಟ್ಮೆಂಟ್ ಬೇಕಿಲ್ಲ ಆ್ಯಂಡ್ ವರಿ ಕೂಡ ಇಲ್ಲ. ಆ್ಯಂಡ್ ಸೆಕೆಂಡ್ ಕಾಮನ್ ರೀಸನ್ ಏನಂದರೆ, ನಮ್ಮ ಬಾಡಿಯಲ್ಲಿ ನೀರು ಸ್ವಲ್ಪ ಕಡಿಮೆ ಇದ್ದಾಗ, ಅಂದರೆ ನೀವು ಡೇ ಫುಲ್ ಬ್ಯುಸಿ ಇರ್ತೀರಾ, ನೀರು ಕುಡಿಯೋಕ್ಕೆ ಟೈಮ್ ಸಿಕ್ಕಿಲ್ಲ ಅಂದರೆ, ಬಿಸಿಲು ಜಾಸ್ತಿ ಇದ್ದರೆ, ಸ್ವೆಟ್ಟಿಂಗ್ ಜಾಸ್ತಿ ಇದ್ದರೆ, ಈ ಥರ ಕಂಡೀಷನ್ಸಲ್ಲಿ ನಮ್ಮ ಬಾಡಿ ನೀರನ್ನು ಸೇವ್ ಮಾಡಬೇಕು ಅಂತ ಟ್ರೈ ಮಾಡುತ್ತೆ. ಆಗ ಯೂರಿನ್ ಕಾನ್ಸಂಟ್ರೇಟ್ ಆಗಿ ಕಲರ್ ಡಾರ್ಕ್ ಎಲ್ಲೋ ಶೇಡಲ್ಲಿ ಕಾಣಿಸುತ್ತೆ. ನಾವು ಫಾರ್ ಎನ್ ಎಕ್ಸಾಂಪಲ್, ಸಪೋಸ್ ನೀವು ಮಾರ್ನಿಂಗ್ ವಿಟಮಿನ್ ಟ್ಯಾಬ್ಲೆಟ್ ತೊಗೊಂಡಿರ್ತೀರಾ, ಇಡೀ ದಿನ ನೀರನ್ನ ಕಡಿಮೆ ಕುಡ್ದಿರ್ತೀರಾ, ಈವ್ನಿಂಗ್ ಟಾಯ್ಲೆಟ್ಗೆ ಹೋದಾಗ ಯೂರಿನ್ ಡಾರ್ಕ್ ಕಲರ್ ಆಗೋದು ಸಹಜ. ಸೊ ಹಾಗಾಗಿ ನೀವು ಅರ್ಥ ಮಾಡ್ಕೊಬೇಕು, ನಮ್ಮ ಬಾಡಿ ಹೇಳ್ತಾ ಇದೆ ದೇಹಕ್ಕೆ ನೀರು ಬೇಕು ಅಂತ. ಸೊ ಡಾರ್ಕ್ ಎಲ್ಲೋ ಯೂರಿನ್ ಅಂದರೆ ಭಯ ಪಡಬೇಡಿ, ನೀರಿನ ಇಂಟೇಕ್ನ ನೋಡಿ ಆ್ಯಂಡ್ ಆಲ್ಸೋ ಮೆಡಿಸಿನ್ ತೊಗೊಳ್ತಿದ್ದೀರಾ ಅಂತ ಚೆಕ್ ಮಾಡಿ. ಮೋಸ್ಟ್ ಆಫ್ ದ ಕೇಸಸ್ನಲ್ಲಿ ನೀವು ವಾಟರ್ ಇನ್ಕ್ರೀಸ್ ಮಾಡಿದ್ರೆ ಯೂರಿನ್ ಕಲರ್ ಆಟೋಮೆಟಿಕ್ ಆಗಿ ಲೈಟ್ ಎಲ್ಲೋ ಆಗುತ್ತೆ. ಈಗ ನೆಕ್ಸ್ಟ್ ಕಲರ್, ಕ್ಲಿಯರ್ ಆರ್ ಕಲರ್ಲೆಸ್ ಯೂರಿನ್. ಯೂರಿನ್ ಕಂಪ್ಲೀಟ್ಲಿ ನೀರಿನ ಥರ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂದಾಗ ಮೋಸ್ಟ್ ಪೀಪಲ್ ಏನು ಥಿಂಕ್ ಮಾಡ್ತಾರೆ, ಇದು ವೆರಿ ಹೆಲ್ತಿ ಸೈನ್ ಅಂತ. ಬಟ್ ಆಲ್ವೇಸ್ ಅದು ಕರೆಕ್ಟ್ ಅಲ್ಲ. ಈ ಕಲರ್ ಬರೋಕ್ಕೆ ಕಾಮನ್ ರೀಸನ್ ಏನಂದರೆ, ನೀವು ಸ್ವಲ್ಪ ಜಾಸ್ತಿ ನೀರು ಕುಡ್ತಿದ್ದೀರಾ ಅಂತ ಅರ್ಥ. ಅಂದರೆ ಅವಶ್ಯಕತೆಗಿಂತ ನೀರಿನ ಇಂಟೇಕ್ ಜಾಸ್ತಿ ಇದ್ದರೆ ಯೂರಿನ್ ಡೈಲ್ಯೂಟ್ ಆಗಿ ಕಲರ್ ಇಲ್ಲದೆ ಇರೋ ಥರ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್, ಸಪೋಸ್ ನೀವು ಮಾರ್ನಿಂಗ್ ಎದ್ದು 1 ಲೀಟರ್ ವಾಟರ್ ಅಟ್ ಒನ್ಸ್ ಕುಡ್ದಿರ್ತೀರಾ, ಪ್ಲಸ್ ಗ್ರೀನ್ ಟೀ, ಲೆಮನ್ ವಾಟರ್, ಡಿಟಾಕ್ಸ್ ಡ್ರಿಂಕ್ಸ್ ಅಂತ ಎಷ್ಟೊಂದು ಡ್ರಿಂಕ್ಸ್ ಕುಡ್ದು ಫ್ಯೂ ಅವರ್ಸ್ ನಂತರ ನೀವು ಟಾಯ್ಲೆಟ್ಗೆ ಹೋದಾಗ ಯೂರಿನ್ ಆಲ್ಮೋಸ್ಟ್ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸುತ್ತೆ. ಈ ಕೇಸ್ನಲ್ಲಿ ಇದು ಡಿಸೀಸ್ ಸೈನ್ ಅಲ್ಲ, ಇದು ಸಿಂಪ್ಲಿ ಓವರ್ ಹೈಡ್ರೇಷನ್ ಸೈನ್ ಆಗಿರುತ್ತೆ. ಸೊ ಆಗ ನೀವೇನು ಮಾಡಬೇಕು, ನಾರ್ಮಲ್ ಆಗಿ ನೀರನ್ನು ಕುಡಿಬೇಕಾಗುತ್ತೆ. ನೀರು ಕುಡಿಯೋದು ಇಂಪಾರ್ಟೆಂಟ್, ಆದರೆ ಎಕ್ಸಸ್ ಆಗಿ ಕುಡಿಯೋದು ಸರಿಯಲ್ಲ. ಬೆಸ್ಟ್ ಯೂರಿನ್ ಕಲರ್ ಈಸ್ ಆಲ್ವೇಸ್ ಲೈಟ್ ಎಲ್ಲೋ ಕಲರ್. ಸೊ ಕ್ಲಿಯರ್ ಯೂರಿನ್ ಬಂದರೆ ಭಯ ಪಡಬೇಡಿ, ಆದರೆ ಇಡೀ ದಿನ ಇದೇ ಥರ ಇದ್ದರೆ ನೀವು ವಾಟರ್ ಇಂಟೇಕನ್ನು ಬ್ಯಾಲೆನ್ಸ್ ಮಾಡಬೇಕು. ಇನ್ನು ನೆಕ್ಸ್ಟ್ ಕಲರ್ ನೋಡೋಣ, ಆರೆಂಜ್ ಯೂರಿನ್, ಕಿತ್ತಳೆ ಬಣ್ಣದ ಮೂತ್ರ. ಇನ್ನು ಆರೆಂಜ್ ಕಲರ್ ಯೂರಿನ್ ಕಾಣಿಸಿದಾಗ ಇದನ್ನು ಇಗ್ನೋರ್ ಮಾಡಲೇಬಾರ್ದು, ಬಿಕಾಸ್ ಸಮ್ಟೈಮ್ಸ್ ಇದು ಇಂಪಾರ್ಟೆಂಟ್ ಸಿಗ್ನಲ್ ಆಗಿರುತ್ತೆ.
ಈ ಕಲರ್ ಯೂರಿನ್ ಬರೋದಕ್ಕೆ ಫಸ್ಟ್ ರೀಸನ್ ಅಂದರೆ ಸಿವಿಯರ್ ಡಿಹೈಡ್ರೇಷನ್, ಅಂದರೆ ದೇಹದಲ್ಲಿ ನೀರು ತುಂಬ ಕಡಿಮೆ ಇರೋದಕ್ಕೆ ಇದನ್ನು ನಾವು ಡಿಹೈಡ್ರೇಷನ್ ಅಂತ ಹೇಳ್ತೀವಿ. ಈಗ ನೀರು ಜಾಸ್ತಿ ಕಡಿಮೆ ಇತ್ತು ಅಂದರೆ ಏನಾಗುತ್ತೆ, ಯೂರಿನ್ ತುಂಬ ಕಾನ್ಸಂಟ್ರೇಟ್ ಆಗಿ ಆ ಯೂರಿನ್ ಕಲರ್ ಯೆಲ್ಲೋ ಇಂದ ಆರೆಂಜ್ ಸೈಡ್ಗೆ ಹೋಗ್ಬೋದು. ಎಸ್ಪೆಷಲಿ ಈ ಬಿಸಿಲು ಜಾಸ್ತಿ ಇದ್ದರೆ ವಾಮಿಟಿಂಗ್ ಅಥವಾ ಲೂಸ್ ಮೋಷನ್ ಇದ್ದಾಗ ಆರೆಂಜ್ ಕಲರ್ ಯೂರಿನ್ ಕಾಣಿಸ್ಕೊಬೋದು. ಆ್ಯಂಡ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಏನಂದರೆ ಲಿವರ್ ಪ್ರಾಬ್ಲಮ್. ನಮ್ಮ ಲಿವರ್ ಪ್ರಾಪರಾಗಿ ವರ್ಕ್ ಮಾಡದೇ ಇದ್ದರೆ ಬಿಲಿರುಬಿನ್ ಬಾಡಿಯಲ್ಲಿ ಜಾಸ್ತಿ ಆಗುತ್ತೆ. ಬಿಲಿರುಬಿನ್ ಅಂದರೆ ರಕ್ತದಲ್ಲಿರುವ ಒಂದು ಹಳದಿ ಬಣ್ಣದ ಪದಾರ್ಥ. ಲಿವರ್ ನೀಟಾಗಿ ವರ್ಕ್ ಮಾಡ್ತಾ ಇಲ್ಲ ಅಂದರೆ ಏನಾಗುತ್ತೆ, ಈ ಬಿಲಿರುಬಿನ್ ಯೂರಿನ್ ಮೂಲಕ ಹೊರಗೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಯೂರಿನ್ ಆರೆಂಜ್ ಕಲರ್ ಆಗಿ ಕಾಣಿಸುತ್ತೆ. ಈಗ ಸಪೋಸ್ ಯಾರಾದರೂ ಯೂರಿನ್ ಆರೆಂಜ್ ಆಗಿದೆ, ಅದರ ಜೊತೆ ವಿತ್ ಯೆಲ್ಲೋ ಐಸ್ ಆರ್ ಯೆಲ್ಲೋ ಸ್ಕಿನ್, ಅಂದರೆ ಹಳದಿ ಬಣ್ಣದ ಕಣ್ಣು, ಹಳದಿ ಬಣ್ಣದ ಚರ್ಮ, ಅದರ ಜೊತೆಗೆ ನಾಸಿಯಾ, ಹಸಿವು ಕಡಿಮೆ ಆಗೋದು ಇದ್ದರೆ ಇದು ಲಿವರ್ ರಿಲೇಟೆಡ್ ಇಶ್ಯೂ ಲೈಕ್ ಜಾಂಡಿಸ್. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಕಿತ್ತಳೆ ಬಣ್ಣದ ಮೂತ್ರ ಪ್ಲಸ್ ಕಣ್ಣು ಹಳದಿ ಆಗಿರುವುದು ಈಕ್ವಲ್ಸ್ ಲಿವರ್ ಸಮಸ್ಯೆಗೆ ಸೂಚನೆ ಅಂತ. ಈ ಸಿಚುಯೇಷನಲ್ಲಿ ಡಿಲೇ ಮಾಡಬಾರ್ದು ಆ್ಯಂಡ್ ಇಮಿಡಿಯೇಟ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮತ್ತು ಬ್ಲಡ್ ಟೆಸ್ಟ್ನ ಮಾಡಬೇಕು. ಸೊ ಆರೆಂಜ್ ಯೂರಿನ್ ಅಂದರೆ ಬಾಡಿ ಹೇಳ್ತಾ ಇದೆ ವಾಟರ್ ಲೆವೆಲ್ಸ್ನ ಚೆಕ್ ಮಾಡಿ ಆ್ಯಂಡ್ ಸಿಂಪ್ಟಮ್ಸ್ ಇದ್ದರೆ ಲಿವರ್ನ ಕೂಡ ಚೆಕ್ ಮಾಡಬೇಕು. ಈಗ ನಾವು ಆಲ್ರೆಡಿ ಆರೆಂಜ್ ಯೂರಿನ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ಬ್ರೌನ್ ಯೂರಿನ್, ಅದಕ್ಕೆ ನೆಕ್ಸ್ಟ್ ಸ್ಟೇಜ್ ಅಂತ ಹೇಳ್ಬೋದು. ಕಂದು ಬಣ್ಣದ ಮೂತ್ರ. ಕಲರ್ ಡಾರ್ಕರ್ ಆಗಿದ್ರೆ ಸೀರಿಯಸ್ನೆಸ್ ಜಾಸ್ತಿ ಆಗುತ್ತೆ. ಸೊ ಆರೆಂಜ್ ಯೂರಿನ್ನ ಕಂಪೇರ್ ಮಾಡಿದ್ರೆ ಬ್ರೌನ್ ಆರ್ ಟೀ ಕಲರ್ಡ್ ಯೂರಿನ್ ಅಂದರೆ ಕಂಡೀಷನ್ ಸ್ವಲ್ಪ ಸೀರಿಯಸ್ ಆಗಿದೆ ಅಂತ ನಾವು ಅರ್ಥ ಮಾಡ್ಕೊಬೇಕು. ಈ ಕಲರ್ ಯೂಶಲಿ ಯಾವಾಗ ಬರೋದು ಅಂದರೆ ಬಿಲಿರುಬಿನ್ ಲೆವೆಲ್ ತುಂಬ ಜಾಸ್ತಿ ಆಗಿದಾಗ ಅಥವಾ ಮಸಲ್ಸು ಬ್ರೇಕ್ ಡೌನ್ ಆಗ್ತಾ ಇದ್ದಾಗ. ಈ ಬ್ರೌನ್ ಯೂರಿನ್ ಅಂದರೆ ಮೋಸ್ಟ್ ಕೇಸಸ್ಸಲ್ಲಿ ಲಿವರ್ ಪ್ರಾಪರಾಗಿ ವರ್ಕ್ ಮಾಡ್ತಾ ಇರಲ್ಲ, ಹೆಪಟೈಟಿಸ್ ಇರ್ಬೋದು ಆರ್ ಮಸಲ್ ಡ್ಯಾಮೇಜ್ ಆಗ್ತಾ ಇದೆ. ಸೊ ಸಿಂಪ್ಲಿ ಡಿಹೈಡ್ರೇಷನ್ ಯೂಶಲಿ ಆರೆಂಜ್ವರೆಗೆ ಬರುತ್ತೆ, ಬಟ್ ಬ್ರೌನ್ ಕಲರ್ ಅಂದರೆ ಇಗ್ನೋರ್ ಮಾಡಲೇಬಾರ್ದು. ಸೊ ಈ ಕಲರ್ ನೋಡಿದಾಗ ಬಾಡಿ ಸ್ಟ್ರೈಟಾಗಿ ನಿಮ್ಗೆ ಏನು ಹೇಳುತ್ತೆ ಅಂದರೆ ಪ್ಲೀಸ್ ಡೋಂಟ್ ವೆಯ್ಟ್, ಗೆಟ್ ಟೆಸ್ಟೆಡ್. ಆರೆಂಜ್ ಕಲರ್ ಯೂರಿನ್ ಈಸ್ ಅ ವಾರ್ನಿಂಗ್, ಬಟ್ ಬ್ರೌನ್ ಯೂರಿನ್ ಈಸ್ ಆನ್ ಅಲರ್ಟ್. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಕಲರ್ ನೋಡೋಣ, ದಟ್ ಈಸ್ ರೆಡ್ ಯೂರಿನ್, ಕೆಂಪು ಮೂತ್ರ. ರೆಡ್ ಯೂರಿನ್ ಕಾಣಿಸಿದಾಗ ಇದನ್ನು ಇಗ್ನೋರ್ ಮಾಡಬಾರ್ದು, ಬಿಕಾಸ್ ಇದು ಕೂಡ ಸೀರಿಯಸ್ ಸಿಗ್ನಲ್ ಇರ್ಬೋದು. ಈ ರೆಡ್ ಕಲರ್ ಬರೋದಕ್ಕೆ ಫಸ್ಟ್ ಪಾಸಿಬಿಲಿಟಿ ಅಂದರೆ ಫುಡ್ ರಿಲೇಟೆಡ್ ಕಲರ್ ಚೇಂಜ್. ಈಗ ಕೆಲವು ಫುಡ್ಸ್ ಎಸ್ಪೆಷಲಿ ಬೀಟ್ರೋಟ್ ತಿಂದಮೇಲೆ ಯೂರಿನ್ ರೆಡ್ ಅಥವಾ ಪಿಂಕ್ ಶೇಡಲ್ಲಿ ಕಾಣಿಸ್ಬೋದು. ಈ ಕೇಸಸ್ನಲ್ಲಿ ಕಲರ್ ಚೇಂಜ್ ಟೆಂಪರರಿ ಇರುತ್ತೆ, ಪೇಯ್ನ್ ಕೂಡ ಇರಲ್ಲ, ಬರ್ನಿಂಗ್ ಕೂಡ ಇರಲ್ಲ, ಆ್ಯಂಡ್ ನೆಕ್ಸ್ಟ್ 1 to 2 ಟಾಯ್ಲೆಟ್ ವಿಸಿಟ್ಸಲ್ಲಿ ಕಲರ್ ನಾರ್ಮಲ್ ಆಗುತ್ತೆ. ಸೊ ಇದು ಡೇಂಜರಸ್ ಅಲ್ಲ. ಸೆಕೆಂಡ್ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ ಪಾಸಿಬಿಲಿಟಿ ಅಂದರೆ ಬ್ಲಡ್ ಇನ್ ಯೂರಿನ್. ಮೆಡಿಕಲ್ ಟರ್ಮಲ್ಲಿ ನಾವು ಹೆಮಟೂರಿಯಾ ಅಂತ ಹೇಳ್ತೀವಿ, ಅಂದರೆ ನಿಮ್ಮ ಮೂತ್ರದಲ್ಲಿ ರಕ್ತ ಬರೋದು. ಇದಕ್ಕೆ ಏನು ಕಾರಣ ಅಂದರೆ ಮೇ ಬಿ ನಿಮ್ಮ ಬಾಡಿಯಲ್ಲಿ ಕಿಡ್ನಿ ಸ್ಟೋನ್ಸ್ ಆಗಿರ್ಬೋದು, ಅಥವಾ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ UTI ಆಗಿರ್ಬೋದು, ಆರ್ ಕಿಡ್ನಿ ಅಥವಾ ಬ್ಲ್ಯಾಡರಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ. ಆ್ಯಂಡ್ ತುಂಬ ರೇರ್ ಕೇಸಸಲ್ಲಿ ಟ್ಯೂಮರ್ ಕೂಡ ಆಗಿರ್ಬೋದು. ಸೊ ಈ ಕೇಸಸಲ್ಲಿ ರೆಡ್ ಯೂರಿನ್ ಜೊತೆಗೆ ನಿಮಗೆ ಬರ್ನಿಂಗ್ ಸೆನ್ಸೇಷನ್ ಇರ್ಬೋದು, ಪೇಯ್ನ್ ಇರ್ಬೋದು, ಫೀವರ್ ಇರ್ಬೋದು, ಆ್ಯಂಡ್ ಕ್ಲಾಟ್ಸ್ ಕೂಡ ಕಾಣಿಸ್ಕೋಬೋದು. ನಾವು ಫಾರ್ ಎಕ್ಸಾಂಪಲ್ ಸಪೋಸ್ ನೀವು ಬೀಟ್ರೋಟ್ ಏನೂ ತಿಂದಿರಲ್ಲ, ಆದರೂ ಯೂರಿನ್ ರೆಡ್ ಕಲರ್ ಕಾಣಿಸ್ತಾ ಇದೆ, 2 to 3 days ಆದರೂ ಕೂಡ ಕಲರ್ ಹಾಗೇ ಇದೆ ಅಂದರೆ ನೀವು ಯೂರಿನ್ನ ಟೆಸ್ಟ್ ಮಾಡಿಸ್ಬೇಕು. ಸೊ ರೆಡ್ ಯೂರಿನ್ ಅಂದರೆ ಒಂದು ಬೀಟ್ರೋಟಿಂದ ರೀಸನ್ ಆರ್ ಬ್ಲಡ್ಡಿಂದ ಯೂರಿನ್. ಇಫ್ ನೀವು ಬೀಟ್ರೋಟ್ ತಿಂದಮೇಲೂ ಟೆಂಪರರಿ ಇದೆ ಅಂದರೆ ವರಿ ಬೇಡ, ಬಟ್ ವಿತೌಟ್ ರೀಸನ್ ರೆಡ್ ಯೂರಿನ್ ಇದೆ ಅಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಮಸ್ಟ್ ಆ್ಯಂಡ್ ಶುಡ್. ನೆಕ್ಸ್ಟ್ ಇಂಪಾರ್ಟೆಂಟ್ ಕಲರ್ ನೋಡೋಣ, ಕ್ಲೌಡಿ ಯೂರಿನ್, ಅಂದರೆ ಮಿಲ್ಕಿ, ಅಂದರೆ ಹಾಲಿನ ಥರ ಅಥವಾ ಫಾಗಿ ಥರ ಕಾಣಿಸ್ಬೋದು. ನಾರ್ಮಲ್ ಯೂರಿನ್ ಲೈಟ್ ಎಲ್ಲೋ ಇರಬೇಕು, ಆದರೆ ಯೂರಿನ್ನ ನೋಡಿದಾಗ ಕ್ಲಿಯರ್ ಇಲ್ಲ, ಸ್ವಲ್ಪ ವೈಟ್ ಇದೆ, ಕ್ಲೌಡಿ ಅಥವಾ ಮಿಲ್ಕ್ ಥರ ಕಾಣಿಸ್ತಾ ಇದೆ ಅಂದರೆ ಇದನ್ನು ಕೂಡ ನೀವು ಇಗ್ನೋರ್ ಮಾಡಬೇಡಿ. ಈ ಕಲರ್ ಬರೋಕ್ಕೆ ಕಾಮನ್ ರೀಸನ್ಸ್ ಏನು ಅಂದರೆ ಫಸ್ಟ್ ಕಾಮನ್ ರೀಸನ್ ಅಂದರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್. ಯೂರಿನ್ ಇನ್ಫೆಕ್ಷನ್ ಇದ್ದರೆ ಪಸ್ಸು ಸೆಲ್ಸು, ಬ್ಯಾಕ್ಟೀರಿಯಾ, ಈ ಡೆಡ್ ಸೆಲ್ಸ್ ಎಲ್ಲ ಯೂರಿನ್ಗೆ ಮಿಕ್ಸ್ ಆಗುತ್ತೆ. ಅದಕ್ಕೆ ಯೂರಿನ್ ಕ್ಲಿಯರ್ ಆಗಿ ಇರಲ್ಲ, ಕ್ಲೌಡಿ ಥರ ಕಾಣಿಸುತ್ತೆ. ಇದರ ಜೊತೆಗೆ ಏನೇನು ಲಕ್ಷಣ ಬರುತ್ತೆ ಅಂದರೆ ನಿಮಗೆ ಟಾಯ್ಲೆಟ್ಗೆ ಹೋಗುವಾಗ ಬರ್ನಿಂಗ್ ಸೆನ್ಸೇಷನ್ ಇರ್ಬೋದು, ಫ್ರೀಕ್ವೆಂಟಾಗಿ ಯೂರಿನೇಷನ್ಗೆ ಹೋಗ್ತಾ ಇದ್ದೀರಾ, ಯೂರಿನಲ್ಲಿ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ, ಮತ್ತು ಲೋವರ್ ಅಬ್ಡಾಮಿನ್ ಅಂದರೆ ಕೆಳ ಹೊಟ್ಟೆ ಭಾಗದಲ್ಲಿ ಪೇಯ್ನ್ ಆಗ್ತಿದೆ ಅಂದರೆ ಈ ಸಿಂಪ್ಟಮ್ಸ್ ಇದ್ದರೆ ಅದು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಿರ್ಬೋದು. ಆ್ಯಂಡ್ ಅದರ್ ಪಾಸಿಬಲ್ ರೀಸನ್ ಏನಂದರೆ ಸಮ್ಟೈಮ್ಸ್ ಕ್ಲೌಡಿ ಯೂರಿನ್ ಬಂದರೆ ಕಿಡ್ನಿ ಸ್ಟೋನ್ಸ್, ಡಿಹೈಡ್ರೇಷನ್ ಅಥವಾ ಎಕ್ಸೆಸ್ ವಜೈನಲ್ ಡಿಸ್ಚಾರ್ಜ್ ಲೇಡೀಸ್ನಲ್ಲಿ ಇದು ಕೂಡ ಒಂದು ರೀಸನ್ಸ್ ಆಗಿರ್ಬೋದು. ಆದರೆ ರಿಪೀಟೆಡ್ ಆಗಿ ನಿಮಗೆ ಕ್ಲೌಡಿ ಯೂರಿನ್ ಕಾಣಿಸ್ತಿದ್ರೆ ನೀವೇನು ಮಾಡಬೇಕಂದ್ರೆ ನಿಮ್ಮ ಬಾಡಿ ಹೇಳ್ತಾ ಇದೆ ಸಮಥಿಂಗ್ ಈಸ್ ನಾಟ್ ಕ್ಲೀನ್ ಇನ್ಸೈಡ್. ಒನ್ ಟೈಮ್ ಬಂದರೆ ಭಯ ಪಡಬೇಡಿ, ಆದರೆ ಕಂಟಿನ್ಯೂ ಆಗಿ ಬರ್ತಾ ಇದೆ ಅಂದರೆ
ಯೂರಿನ್ ಟೆಸ್ಟ್ ಮಾಡಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಸೊ ಫೈನಲಿ ಒಂದು ಸಿಂಪಲ್ ಥಿಂಗ್ನ ನೆನ್ಪಿಟ್ಕೊಳ್ಳಿ, ಯೂರಿನ್ ಕಲರ್ ನಮ್ಮ ಬಾಡಿಯಿಂದ ಬರುವ ಡೈಲಿ ಹೆಲ್ತ್ ರಿಪೋರ್ಟ್, ಅದನ್ನು ಇಗ್ನೋರ್ ಮಾಡಬೇಡಿ. ಈಗ ಎಲ್ಲ ಯೂರಿನ್ ಕಲರ್ದು ಸಿಂಪಲ್ ಆಗಿ ಸಮರೈಸ್ ಮಾಡ್ತೀನಿ. ಲೈಟ್ ಯೆಲ್ಲೋ ಯೂರಿನ್ ಅಂದರೆ ಬಾಡಿ ಹೈಡ್ರೇಷನ್ ಕರೆಕ್ಟ್ ಇದೆ, ಕಿಡ್ನಿ ಕರೆಕ್ಟಾಗಿ ವರ್ಕ್ ಮಾಡ್ತಾ ಇದೆ. ಕ್ಲಿಯರ್ ಯೂರಿನ್ ಅಂದರೆ ವಾಟರ್ ಸ್ವಲ್ಪ ಜಾಸ್ತಿ ಆಗಿದೆ, ಬ್ಯಾಲೆನ್ಸ್ ಮಾಡಬೇಕು. ಡಾರ್ಕ್ ಯೆಲ್ಲೋ ಯೂರಿನ್ ಬಂದರೆ ಯೂಶಲಿ ಡಿಹೈಡ್ರೇಷನ್ ಅಥವಾ ವಿಟಮಿನ್ ಟ್ಯಾಬ್ಲೆಟ್ಸ್ ಎಫೆಕ್ಟಿಂದ ಆಗಿರ್ಬೋದು. ಭಯ ಪಡಬೇಡಿ, ವಾಟರ್ ಇಂಟೇಕ್ನ ಇನ್ಕ್ರೀಸ್ ಮಾಡಿ. ಆರೆಂಜ್ ಯೂರಿನ್ನ ನೋಡಿದ್ರೆ ಲಿವರ್ ರಿಲೇಟೆಡ್ ಇಶ್ಯೂಸ್, ಬೈಲ್ ಪಿಗ್ಮೆಂಟ್ಸ್ ಅಥವಾ ಸಿವಿಯರ್ ಹೈಡ್ರೇಷನ್ ಪಾಸಿಬಿಲಿಟಿ ಇದೆ, ಎಸ್ಪೆಷಲಿ ಜೊತೆಗೆ ಜಾಂಡೀಸ್ ಸಿಂಪ್ಟಮ್ಸ್ ಇದ್ದರೆ. ಬ್ರೌನ್ ಆರ್ ಟೀ ಕಲರ್ಡ್ ಯೂರಿನ್ ಅಂದರೆ ಸೀರಿಯಸ್ ವಾರ್ನಿಂಗ್ ಸೈನ್, ಲಿವರ್ ಪ್ರಾಬ್ಲಮ್, ಮಸಲ್ ಬ್ರೇಕ್ಡೌನ್ ಅಥವಾ ಇಂಟರ್ನಲ್ ಇಶ್ಯೂಸ್ ಇರ್ಬೋದು. ಕ್ಲೌಡಿ ಯೂರಿನ್ ಬಂದರೆ ಮೋಸ್ಟ್ಲಿ ಇನ್ಫೆಕ್ಷನ್ ಸೈನ್, ಬರ್ನಿಂಗ್ ಸೆನ್ಸೇಷನ್, ಸ್ಮೆಲ್, ಫ್ರೀಕ್ವೆಂಟ್ ಯೂರಿನೇಷನ್ ಜೊತೆಗೆ ಇದ್ದರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನ ಚೆಕ್ ಮಾಡಬೇಕು. ನೀರು ಕುಡಿಯೋದು ಇಂಪಾರ್ಟೆಂಟ್, ಆದರೆ ಬಾಡಿ ಸಿಗ್ನಲ್ಸ್ನ ಅಬ್ಸರ್ವ್ ಮಾಡೋದು ಇನ್ನೂ ಇಂಪಾರ್ಟೆಂಟ್. 1 ಅಥವಾ 2 ದಿನ ಚೇಂಜ್ ಬಂದರೆ ಓಕೆ, ಬಟ್ ಅದೇ ಥರ ಸೇಮ್ ಕಲರ್ ರಿಪೀಟ್ ಆಗಿ ಕಂಟಿನ್ಯೂ ಆಗ್ತಾ ಇದ್ದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸಿಂಪಲ್ ಯೂರಿನ್ ಟೆಸ್ಟ್ನ ಮಾಡಿಸ್ಬೇಕು. ಅರ್ಲಿ ಚೆಕ್ ಮಾಡಿದ್ರೆ ಮೋಸ್ಟ್ ಪ್ರಾಬ್ಲಮ್ಸ್ ಅರ್ಲಿ ಸ್ಟೇಜ್ನಲ್ಲೇ ಈಸಿಯಾಗಿ ಕ್ಯೂರ್ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಟಾಯ್ಲೆಟ್ಗೆ ಹೋದಾಗ ಜಸ್ಟ್ ಫ್ಲಶ್ ಮಾಡೋದು ಬೇಡ, 1 ಸೆಕೆಂಡ್ ನೋಡಿ ನಿಮ್ಮ ಯೂರಿನ್ ಕಲರ್ ಏನು ಹೇಳ್ತಾ ಇದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸ್ಟೇ ಹೆಲ್ದಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.